ವಿಧಿಯಾಟಕ್ಕೆ ಬಲಿಯಾದ ಸುಂದರ ಸಂಸಾರ. ಪೂಜಾ ಅವರ ಬದುಕಿಗೆ ಆಸರೆಯಾಗೋಣ ಬನ್ನಿ ಸ್ನೇಹಿತರೆ. ಒಂದು ಕಾಲದಲ್ಲಿ ಹಸಿರಾದ ಸಂಸಾರ, ಇಬ್ಬರು ಮುದ್ದಾದ ಮಕ್ಕಳು, ಪ್ರೀತಿಯ ಪತಿಯೊಡನೆ ಸಹಬಾಳ್ವೆ. ಪೂಜಾ ಅವರ ಜೀವನ ಹಾಲು ಜೇನಿನಂತೆ ಪವಿತ್ರವಾಗಿತ್ತು. ಆದರೆ ಕಾಲಚಕ್ರ ಉರುಳಿದಂತೆ ಈ ಸುಖದ ಸಂಸಾರದ ಮೇಲೆ ವಿಧಿಯ ಕಣ್ಣು ಬಿತ್ತು. ಇಂದು ಆಕೆ ತನ್ನೆರಡು ಕಾಲುಗಳನ್ನು ಕಳೆದುಕೊಂಡು ಅಕ್ಷರಶಃ ಜೀವಂತ ಶವದಂತೆ ನೋವನ್ನು ಅನುಭವಿಸುತ್ತಿದ್ದಾಳೆ ಸ್ನೇಹಿತರೆ. ಇದಾದ ಕೆಲವೇ ದಿನಗಳಲ್ಲಿ ಇವರ ಪತಿಗೂ ಕೂಡ ಬಸ್ ಅಪಘಾತದಲ್ಲಿ ಅವರು ಕೂಡ ಕಾಲುಗಳಿಗೆ ಪೆಟ್ಟು ಬಿದ್ದು ಇವರು ಕೂಡ ನೋವಿನಲ್ಲಿದ್ದಾರೆ. ಪೂಜಾಗೆ ಮೊದಲು ಪೋಲಿಯೋ ಅಟ್ಯಾಕ್ ಆಗಿ ಕಾಲಿಗೆ ಸೋಂಕು ತಗುಲಿ ಅನಿವಾರ್ಯವಾಗಿ ಕಾಲನ್ನು ಕತ್ತರಿಸಬೇಕಾಯಿತು. ಮತ್ತೊಂದು ದುರಂತ ಅಂತಂದರೆ ಕೇವಲ 3 ತಿಂಗಳ ಅಂತರದಲ್ಲಿ ಇನ್ನೊಂದು ಕಾಲಿನ ಮೂಳೆಗಳು ಕಳಚಿ ಬಿದ್ದವು. ವೈದ್ಯಕೀಯ ಕಾರಣಗಳಿಂದ ಆ ಕಾಲನ್ನು ಕೂಡ ತೆಗೆಯಲಾಯಿತು. ಆಸ್ಪತ್ರೆಯ ಲಕ್ಷಾಂತರ ರೂಪಾಯಿ ಖರ್ಚಿಗಾಗಿ ಇದ್ದ ಒಂದು ಪುಟ್ಟ ಮನೆಯನ್ನು ಕೂಡ ಮಾರಾಟ ಮಾಡಲಾಯಿತು. ಪೂಜಾ ಅವರ ಈ ಸ್ಥಿತಿಯಾಗಿ ಇಬ್ಬರು ಪುಟ್ಟ ಮಕ್ಕಳು ಶಾಲೆಗೆ ಹೋಗಲಾರದೆ ಹಸಿವು ಮತ್ತು ನೋವಿನಿಂದ ನರಳುತ್ತಿದ್ದಾರೆ. ನಂಜನಗೂಡು ತಾಲೂಕಿನ ಹುಲ್ಲಳ್ಳಿಯ ಈ ಒಂದು ಹೆಣ್ಣು ಮಗಳ ಸ್ಥಿತಿಯನ್ನು ಕಂಡು ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ಕಾವಲು ಪಡೆ ಸಂಘದ ವತಿಯಿಂದ ಹಾಗೂ ವೈಭವ ಕರ್ನಾಟಕ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಿಜಾಮುದ್ದೀನ್ ಅವರ ಸಹಾಯಸ್ಥದೊಂದಿಗೆ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು, ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ರವರು, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ರವರು, ಮುಕ್ತಿ ಕಾಲೋನಿ ಶಿವಕುಮಾರ್ ಅವರು, ಅಯೂಬ್ ಖಾನ್ ರವರು ಹಾಗೂ ನಂಜನಗೂಡು ತಾಲೂಕಿನ ಮಡುವಿನಹಳ್ಳಿಯ ಸಮಾಜ ಸೇವಕರಾದಂತಹ ಮಂಟೇಲಿಂಗಾಚಾರ್ಯವರು ಪೂಜಾರವರಿಗೆ ಸಾಂತ್ವನ ಹೇಳಿ ತಮ್ಮ ಕಲೆಯದಷ್ಟು ಅಳಿಲು ಸೇವೆ ಮಾಡಿ ಬದುಕಿನಲ್ಲಿ ಆಸರೆ ಮೂಡಿಸಿದ್ದಾರೆ. ಕರ್ನಾಟಕದ ಜನತೆಯಲ್ಲಿ ನನ್ನದೊಂದು ಪುಟ್ಟ ಮನವಿ ಹಾಗೂ ಪ್ರಾರ್ಥನೆ. ಒಂದು ಹೆಣ್ಣು ಮಗಳ ಒಬ್ಬ ತಾಯಿಯ ನೋವಿಗೆ ಸ್ಪಂದಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಪೂಜಾ ಅವರ ಚಿಕಿತ್ಸೆ ಮತ್ತು ಅವರ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ. ನಿಮ್ಮ ಒಂದು ಸಣ್ಣ ಕಾಣಿಕೆ ಆ ಕುಟುಂಬದ ಪಾಲಿಗೆ ಬದುಕಿನ ಆಸರೆಯಾಗಬಲ್ಲದು. ದಾನ ನೀಡುವುದು ಕೇವಲ ಹಣವಲ್ಲ, ಅದು ಒಬ್ಬರ ಬದುಕಿಗೆ ನೀಡುವ ಭರವಸೆ. ಪೂಜಾ ಅವರ ಕಣ್ಣೀರು ಒರೆಸೋಣ, ಈ ಸಂದೇಶವನ್ನು ಎಲ್ಲರಿಗೂ ತಲುಪಿಸೋಣ, ಮಾನವೀಯತೆ ಮರೆಯೋಣ. ನಿಮಗೆ ಪೂಜಾ ಅವರ ಬ್ಯಾಂಕ್ ವಿವರ, ಅವರ ಫೋನ್ ನಂಬರು ಹಾಗೂ ಅವರ ಫೋನ್ ಪೇ ನಂಬರು, ಸ್ಕ್ಯಾನರು ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ. ಈ ನಂಬರ್ಗೆ ಸಂಪರ್ಕಿಸಿದರೆ ಅವರ ಕಷ್ಟಕ್ಕೆ ಎಲ್ಲರೂ ಕೂಡ ಸ್ಪಂದಿಸಿ. ಕರ್ನಾಟಕದ ಜನತೆ ಯಾವ್ಯಾವುದೋ ವಿಡಿಯೋಗಳಿಗೆ ಲೈಕ್ ಕೊಡ್ತೀರಾ, ಶೇರ್ ಮಾಡ್ತೀರಾ ಮತ್ತು ಇಂತಹ ಒಂದು ವಿಡಿಯೋಗಳಿಗೆ ಒಂದು ಮಾನವೀಯತೆಯ ಮೆರೆದು ಈ ಒಂದು ಹೆಣ್ಣುಮಗಳಿಗೆ ಸಹಾಯವನ್ನು ಮಾಡಿ ಅಂತ ನನ್ನ ಕಳಕಳಿಯ ಮನವಿ. ಹಾಗೆ ನನ್ನ ಗಡಿನಾಡು ಎಂಬ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕುವಂತಹ ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇವತ್ತು ನಾವು ಹುಲ್ಲಳ್ಳಿಯಲ್ಲಿರ್ತಕ್ಕಂಥ ವರದರಾಜ ಸ್ವಾಮಿ ದೇವಸ್ಥಾನದ 4ನೇ ಬೀದಿನಲ್ಲಿ ಪೂಜಾ ಅನ್ನೋಕ್ಕಂತಹ ಒಂದು ಮಹಿಳೆ ಮನೆಗೆ ಬಂದಿದ್ದೇವೆ. ಅವ್ರು ನೋಡಿ, ತಾವೇ ನೋಡ್ಬೋದು ದೃಶ್ಯದಲ್ಲಿ 2 ಕಾಲನ್ನ ಕಳ್ಕೊಂಡು ಪಾಪ ಅವ್ರ ಯಜಮಾನರು ಕೂಡ ಕಳೆದ ವಾರನೋ ಒಂದು 15 ದಿವಸದಲ್ಲೋ ಒಂದು ಕಾಲು ಬಸ್ಸನ್ನು ಹರಿದು ಎಡಭಾಗದ ಇರ್ತಕ್ಕಂಥ ಕಾಲು ಹೊರಟೋಗಿದೆ. ಅವ್ರ ಮನೆಯಲ್ಲಿ ಉಳ್ಕೊಂಡಿದ್ದಾರೆ. ಇವ್ರ ತಾಯಿ ಮನೇಲಿ ಉಳ್ಕೊಂಡಿದ್ದಾರೆ. 2 ಸಣ್ಣ ಮಕ್ಕಳು, ಒಂದು 1ನೇ ಕ್ಲಾಸ್ ಹೋಗ್ತಾ ಇದೆ, ಒಂದು ಅಂಗನವಾಡಿಗೆ ಹೋಗ್ತಾ ಇದೆ. ಇವ್ರಿಗೆ ಜೀವನಕ್ಕೆ ಆಧಾರ ಸ್ತಂಭ ಆಗಿದ್ದ ಯಜಮಾನರು ಕೂಡ ಆ ಸ್ಥಿತಿ ಆಗಿದೆ. ಈ ಮಹಿಳೆ 2 ಕಾಲು ಕಳ್ಕೊಂಡು ಬಹಳ ಕಷ್ಟವನ್ನು ಪಡ್ತಾ ಇದ್ದಾರೆ. ಹಾಗಾಗಿ ನಾವು ಕರ್ನಾಟಕ ಕಾವಲು ಪಡೆ ಗುಂಡ್ಲುಪೇಟೆ ಘಟಕದಿಂದ ಬಂದು ನಮ್ಮ ಕೈಲಾದ ಏನೋ ಒಂದು ಕಿರು ಕಾಣಿಕೆಯನ್ನು ಕೊಡ್ತಾ, ಇದು ತೋರ್ಪಡಿಕೆಗೋಸ್ಕರ ಅಲ್ಲ, ಬೇರೆ ತೋರ್ಪಡಿಕೆಗೋಸ್ಕರ ಅಲ್ಲ, ಇದು ಕೂಡ ನಮ್ಮ ಆತ್ಮೀಯವರು, ನಮ್ಮ ಬಹಳ ಅತ್ಯಾಪ್ತರು, ನಿಜಾಮ್ ಅಂತ ಒಬ್ಬ ನಮ್ಮ ಆತ್ಮೀಯ ಸ್ನೇಹಿತರು, ಅವ್ರು ಕೊಡಿಸಿದಂತಹ ಒಂದು ದೃಶ್ಯ ಮಾಧ್ಯಮದಲ್ಲಿ ನೋಡ್ಕೊಂಡು MRG ನ್ಯೂಸ್ ಚಾನಲ್ ನೋಡ್ಕೊಂಡು ತಕ್ಷಣ ನೀವು ಹೋಗ್ತಾ ಇದ್ದೀರಿ, ನನ್ನಿಂದ ಏನಾದರೂ ಆಗೋದನ್ನು ತಗೊಂಡು ತಲುಪಿಸಿ ಅಂದರು. ನಿಜಕ್ಕೂ ಅವರಿಗೆ ನಾನು ಎಲ್ಲ ಸಾರ್ವಜನಿಕರ ಪರವಾಗಿ ನಿಜಾಮ್ರವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಇದೇ ರೀತಿ ಎಲ್ಲ ಸಂಘ ಸಂಸ್ಥೆಯರು ಮುಂದೆ ಬಂದು ಈ ಮಹಿಳೆಗೆ ಬಂದು ಒಂದು ಸಹಾಯ ಮಾಡಿ. ಜನಪ್ರತಿನಿಧಿಗಳು, ಮುಖ್ಯವಾಗಿ ನಾನು ಈಗ 4 ದಿವಸದಲ್ಲಿ ಕೂಡ ನಮ್ಮ ಈ ಕ್ಷೇತ್ರದ ಶಾಸಕರಾದಂತಹ ದರ್ಶನ್ ಧ್ರುವನಾಯರವರಿಗೂ ಕೂಡ ಸಂಪರ್ಕ ಮಾಡಿದೆ. ತಕ್ಷಣ PA ಅವರು ಫೋನ್ ಎತ್ತಿ ಮಾತಾಡೋದು, ಕೂಡಲೇ ಸ್ಪಂದಿಸ್ತೀನಿ ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರೆ. ಮಂಟೇಲಿಂಗಾಚಾರ್ಯ ಅವರು, ನೀವು ತಾವು ಕರ್ಕೊಂಡೋಗಿ ಮಹಿಳೆ ಕರ್ಕೊಂಡೋಗಿ ಏನು ಬೇಕು ಅವ್ರಿಗೆ ಬಾಡಿಗೆ ಮನೇಲಿ ಅವ್ರಿಗೊಂದು ಸೋರ್ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತಾ, ಎಲ್ಲರೂ ಜನಪ್ರತಿನಿಧಿಗಳಾಗಲಿ, ಇಲ್ಲಿ ಇರ್ತಕ್ಕಂಥ
ಹಿರಿಯ ಮುಖಂಡರು, ಜನಪ್ರತಿನಿಧಿಗಳು, ಇಲ್ಲಿ ಹುಲ್ಲಳ್ಳಿಯಲ್ಲಿರ್ತಕ್ಕಂಥ ಮುಖಂಡರು, ಕೆಲವರು ಶ್ರೀಮಂತರು ಕೂಡ ಇದ್ದಾರೆ. ದಯಮಾಡಿ ಈ ಅಮ್ಮನಿಗೆ ಬಂದು ಸ್ಪಂದಿಸಬೇಕು, ಏನೋ ತಮ್ಮ ಕೈಲಿ ಆದಂಥ ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತಾ ಇನ್ನು 2 ಮಾತು ಮುಗಿಸ್ತಾ ಇದ್ದೇನೆ. ಈ ಅಮ್ಮನಿಗೆ ಆಯುಸ್ಸು, ಆರೋಗ್ಯ, ಆ ಮಕ್ಕಳ ತಲೆ ಮೇಲೆ ಸದಾ ಈ ಅಮ್ಮನಿಗೆ ಆಯುಸ್ ಆರೋಗ್ಯ ಕೊಟ್ಟು ಇರಲಿ, ಮಡಗಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ. ನನ್ನ ಹಂಬಲ್ ರಿಕ್ವೆಸ್ಟ್ ಅಂತಲೇ ತಿಳ್ಕೊಬೋದು ನೀವು. ಯಾಕಂದರೆ ನೋಡ್ತಾ ಇದ್ದೀವಿ, ಕರಳು ಚುಟ್ಟನ್ನುತ್ತೆ. ಯಾಕಂದರೆ ನಾನು ಒಬ್ಬ ತಂದೆ, ಹೇಳೋಕ್ಕಾಯ್ತಿಲ್ಲ ನನ್ನ ಕೈಲಿ. ಆದರೂ ತುಂಬ ಕಷ್ಟ ಇದೆ ಇವ್ರ ಮನೇಲಿ. ನಾವು ಪ್ರಚಾರಕ್ಕಾಗಲಿ ವಿಚಾರಕ್ಕಾಗಲಿ ಮಾಡ್ತಿಲ್ಲ. ದಯವಿಟ್ಟು ನೋಡೋರಿಗೆ ನನ್ನ ಮನದಾಳದಿಂದ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಿಮ್ಮ ಕೈಲಾದಂಥದ್ದು 10 ರೂಪಾಯಿ ಆದ್ರೂ ಈ ಕಂದಮ್ಮನಿಗೆ ಹೆಲ್ಪ್ ಮಾಡಿ. ನಾಳೆ ದಿನ ನಿಮಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ದೇವ್ರು ಒಳ್ಳೇದು ಮಾಡಲಿ. ನಮಸ್ತೆ. ನಮಸ್ಕಾರ ಕನ್ನಡ ಬಂಧುಗಳೇ. ಈ ಪಾಪ ಈ ಹೆಣ್ಣು ಮಗುಗೆ ತುಂಬ 2 ಕಾಲಿಲ್ಲ. ನಮ್ದೊಂದು ಹಳೆ ಸೇವೆ ಅಂತ ನಾವು ತಿಳ್ಕೊಬೋದು. ಹಂಗೇನೆ ಮುಂದೆ ಬರೋ ಜನಾಂಗಗಳಿಗೂ ಒಂದು ಹೆಲ್ಪ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕರಿಸುತ್ತಾ, ಆತ್ಮೀಯ ಬಂಧುಗಳೇ, ನೋಡಿ, ಇವರು ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಗ್ರಾಮದ ಪೂಜೆ ಅಂತಕ್ಕಂಥ ಒಬ್ಬ ಮಹಿಳೆ. ಇವರಿಗೆ ಅನಿವಾರ್ಯವಾಗಿ ಯಾವುದೋ ಒಂದು ಇದಕ್ಕೆ ತುತ್ತಾಗಿ ಪಾಪ 2 ಕಾಲುಗಳನ್ನು ಕೂಡ ಕಳ್ಕೊಂಡಿದ್ದಾರೆ. ಅವರಿಗೆ 2 ಸಣ್ಣ ಮಕ್ಕಳು ಕೂಡ ಇದ್ದಾರೆ. ಮತ್ತು ಅವರ ಯಜಮಾನರು ಕೂಡ ಸ್ವಲ್ಪ ಯಾವುದೋ ಒಂದು ಅಪಘಾತದಲ್ಲಿ ಅವರು ಕೂಡ ಕಾಲು ಸ್ವಲ್ಪ ದುರಸ್ತಿಯಾಗಿ ಅವರು ಕೂಡ ಇದಾಗಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಆಶಯ ಇಲ್ಲದೆ ಇವತ್ತು ಅವರು ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನನ್ನ 2 ಮಕ್ಕಳಿಗೋಸ್ಕರ ನಾನು ಈ ಥರ ಜೀವನ ಹಿಂಗೆ ಸಾಗಿಸ್ಕೋಗ್ತಾ ಇದ್ದೀನಿ, ನಮ್ಗೆ ಯಾವುದೇ ರೀತಿಯ ಸಹಕಾರ ಇಲ್ಲ, ಯಾರೇ ಒಂದು ಸಹಾಯ ಇಲ್ಲ ಅಂತ ಹೇಳ್ತಾರೆ. ಆದ ಕಾರಣ ದಯವಿಟ್ಟು ನಮ್ಮ ಇಲ್ಲಿರ್ತಕ್ಕಂಥ ಹಲವಾರು ದೊಡ್ಡ ದೊಡ್ಡ ಹಿರಿಯರಿದ್ದೀರಾ, ಈ ಹುಲ್ಲಳ್ಳಿ ಗ್ರಾಮದ ಹಿರಿಯ ಮುಖಂಡರಿದ್ದೀರಾ, ಹಾಗೂ ಜನಪ್ರತಿನಿಧಿಗಳಿದ್ದೀರಾ. ದಯವಿಟ್ಟು ನಮ್ಮ ಕೈಲಾದಂಥ ಏನು ಚಿರಕರ್ಗನ ಇದನ್ನ ನಾವು ಸತ್ಯವಾಗಲೂ ನಾವು ಇದನ್ನ ಯಾವುದೇ ಕಾರಣಕ್ಕೂ ಇದನ್ನ ತೋರ್ಪಡಿಸ್ಬೇಕಾಗಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಒಂದು ಪ್ರೇರಣೆ. ಯಾವ ಕಾರಣ ಏನಕ್ಕೋಸ್ಕರ ಅಂತಂದ್ರೆ, ಈ ಒಂದು ಇರ್ತಕ್ಕಂಥ ಸ್ಥಿತಿಗೆ ದಯವಿಟ್ಟು ಈ ತರ ನಮ್ಮ ತರ ಒಂದು ಹಲವಾರು ಜನ ಸ್ವಲ್ಪ ಅವ್ರಿಗೆ ಸಹಕಾರ ಕೊಟ್ಟರೆ ಅವ್ರ ಜೀವನ ಸ್ವಲ್ಪ ಒಂದು ವೃದ್ಧಿ ಆಗೋದಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಎಂ ಸುದ್ದಿವಾಹಿನಿವರ್ಗ ಅಭಿನಂದನೆ ಸಲ್ಲಿಸ್ತಾ, ಗುಲ್ಪೇಟೆ ಕರ್ನಾಟಕ ಕಾವಲು ಪಡೆಯವರ್ಗ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ, ನಾನು ಮಾಡೋದು ಒಂದು ಚಿಕ್ಕದು ವಿಡಿಯೋ ಮಾಡಿಬಿಟ್ಟಾಕ ಆ ವಿಡಿಯೋನ ನೋಡಿ ಇಲ್ಲಿ ಬಂದು ಈ ಬಡ ಕುಟುಂಬಕ್ಕೆ ಅವರ ಕೈಲಾದ ಅಳಿಲು ಸೇವೆ ಮಾಡಿದ್ರಲ್ಲ, ಇದು ಜನ ಮೆಚ್ಚಬೇಕಂತೆ, ದೇವ್ರು ಮೆಚ್ಚಬೇಕಂತೀಯ. ಅವ್ರ ನಾವು ಯಾವತ್ತಿರೋ ಅವ್ರಿಗೆ ಚಿರಋಣಿಯಾಗಿ ನಾವು ಇರಬೇಕು ಅಂತ ಕೇಳ್ಕೊತಿದ್ವಿ. ಈ ಬಡ ಕುಟುಂಬಕ್ಕೆ ಇನ್ನು ಬೇಡ್ಕೊಳ್ಳೋದೊಂದಿಯ ನಮ್ಮ ನಂಜನಗೂಡು ತಾಲೂಕಿನ ಶಾಸಕರು ಎಂತೆಂತ ಎಲ್ಲೆಲ್ಲ ಏನೇನೋ ಮಾಡಿರ್ತಾರೆ. ಈ ಬಡ ಕುಟುಂಬ ಜಾಗಕ್ಕೆ ಬಂದು ಅದನ್ನ ಪರಿಶೀಲನೆ ಮಾಡಿ ಅವ್ರಿಗೊಂದು ಸೂರು ಕೇಳಬೇಕು ಅಂತ ಯೋಚನೆ ಮಾಡ್ಕೊಂಡು